ಎಲ್ರಿಗೂ ನಮಸ್ಕಾರ. ನಾನು ಎಸ್ ಚಂದ್ರಶೇಖರ್, DCF ರಿಟೈರ್ಡ್ ಹಾಗೂ ಹಾಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ಲಿನ ಬೆಂಗಳೂರು ಲೀಜನ್ನಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಜವಾಬ್ದಾರಿಯುತ ಮತ್ತು ಪೌರತ್ವ ಒಂದು ಧ್ಯೇಯವನ್ನುಳ್ಳ ಒಂದು ನಿಸ್ವಾರ್ಥ NGO ಆಗಿದೆ. ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ನು, ನಮ್ಮ ರೋಟ್ರಿ ಲಯನ್ಸ್ ಥರ ಇದು ಒಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. 40 ವರ್ಷ ಆದಮೇಲೆ ಎಲ್ರಿಗೂ ಸಹ ಇದರಲ್ಲಿ ಭಾಗವಹಿಸ್ಬೋದು, ಸದಸ್ಯರಾಗ್ಬೋದು. ಸದಸ್ಯ ಶುಲ್ಕ ಕೇವಲ 620 ರೂಪಾಯಿ. ಆದರೆ ತನ್ನ ಲೀಜನ್ನಿನ ಕಾರ್ಯಚಟುವಟಿಕೆಗಳು ಸಮುದಾಯಕ್ಕೆ ಅಭಿವೃದ್ಧಿ ಹೊಂದತಕ್ಕಂಥ ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೆ ನಾವು ಮೆಂಬರ್ಗಳಿಂದ ಒಂದು 1,000 ಇರ್ಬೋದು, 2,000 ಇರ್ಬೋದು ಕಲೆಕ್ಟ್ ಮಾಡಿ ಅದನ್ನು ಸಮುದಾಯಕ್ಕೆ ಅರ್ಪಿಸ್ತೀವಿ. ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಇದು ವಯಸ್ಸು ಒಂದು ಶೂನ್ಯ. ಈ ಒಂದು ವಯಸ್ಸು ಶೂನ್ಯ ಮತ್ತು ನಮ್ಮಲ್ಲಿರ್ತಕ್ಕಂಥ ಅನುಭವಗಳನ್ನು ಬಳಸಿಕೊಂಡು ನಾವು ಸತ್ಪ್ರಜೆ ಆಗಬೇಕು, ಬೇರೆಯವ್ರಿಗೂ ಸಹ ನಾವು ಮಾದರಿ ಆಗಿರಬೇಕು ಅನ್ನೋದು ಒಂದು ಧ್ಯೇಯ ಇದೆ. ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಜಯಶಾಂತ ಈ ಸರಿ ಅವರದ್ದು ಒಂದು ಗೋಲ್, ಥೀಮ್, ವಿಷನ್ 360 ಡಿಗ್ರಿ ಇಂಪ್ಯಾಕ್ಟಿಂಗ್ ಲೀವ್ಸ್. ಸೊ ಮದರ್ ಕೇರ್ ಅರ್ತ್. ಸೊ ನಮ್ಮ ಒಂದು ಭೂಗ್ರಹ ಇದೆ, ಇದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಯಾಕಪ್ಪ ಅಂದರೆ ಈಗಾಗಲೇ ನೋಡಿ ಗ್ಲೋಬಲ್ ವಾರ್ಮಿಂಗ್ ಆಗಿದೆ, ಹವಾಗುಣ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ. ಆದರೆ ಇದು ಯಾಕೆ ಆಗ್ತಿದೆಪ್ಪ ಅಂದರೆ ಹವಾಮಾನ ವೈಪರೀತ್ಯದಿಂದ ಕಾಲಕ್ಕೆ ಮಳೆ ಬರದೆ ಈ ಒಂದು ಪರಿಸ್ಥಿತಿ ಉಂಟಾಗಿದೆ. ಇದನ್ನೆಲ್ಲ ನಾವು ಜಾಗತಿಕವಾಗಿ ಯೋಚನೆಗೊಂಡು ನಾವು ಒಂದು ಅತ್ಯುನ್ನತ ಒಂದು ಪ್ರಾಜೆಕ್ಟನ್ನು ಏನು ಮದರ್ ಕೇರ್ ಅರ್ತ್ ಅಡಿ ನಾವು ಸಾಕಷ್ಟು ಗಿಡ ನೆಡುವುದು, ರೈತರಿಗೆ ಅರಣ್ಯ ಇಲಾಖೆಯನ್ನು ಬಳಸ್ಕೊಂಡು ಸಸ್ಯಗಳನ್ನು ಉಚಿತವಾಗಿ ವಿತರಣೆ ಮಾಡೋದು. ಇದಿರ್ಬೋದು, ಏನೋ ದೈವಿ ವನ ಇರ್ಬೋದು, ಶಾಲಾ ವನ ಇರ್ಬೋದು, ಮಗುವಿಗೊಂದು ಮರ ಮತ್ತು ಶಾಲೆಗೊಂದು ವನ, ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಟ್ರೀ ಪಾರ್ಕ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಸ್ವಯಂ ಸೇವಕರಾಗಿ ನಾವು ಶ್ರಮದಾನದ ಮೂಲಕ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ಏನು ಕಾಲುಗಳಿಲ್ಲ ಅಂಗವಿಕಲರಿಗೆ ಅವು ಕೃತಕ ಕಾಲುಗಳ ಜೋಡಣೆಯನ್ನು ಸಹ ಮಾಡಲು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತು ಹೊಲಿಗೆ ಯಂತ್ರ, ಅತ್ಯುನ್ನತ ಒಂದು ಕೆಳದರ್ಜೆಗೆ ಮಹಿಳೆಯರಿಗೆ, ಮತ್ತು ವೀಲ್ ಚೇರು, ಏನು ನಮ್ಮ ಅಂಗವಿಕಲರು ಇರ್ತಾರೆ, ನಮ್ಮ ಜಯದೇವ ಹಾಸ್ಪಿಟ್ಲ್ ಇರ್ಬೋದು, BGS ಹಾಸ್ಪಿಟ್ಲ್ ಇರ್ಬೋದು, ದಾನಿಗಳನ್ನು ನಾವು ಬಳಸ್ಕೊಂಡು ಅವ್ರಿಗೂ ಸಹ ವೀಲ್ ಚೇರನ್ನು ನಾವು ಕೊಡ್ತಾ ಬಂದಿದ್ದೀವಿ. ಇದು ಯಾಕಪ್ಪ ಅಂದರೆ ಏನು ನಮ್ಮ ಕಾರ್ಯಕ್ರಮಗಳು ಸಮುದಾಯ ಬಹುಮುಖಿಯಾಗಿರಬೇಕೇ ವಿನಃ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಒಂದು ಇದಿದೆ. ಯಾಕಪ್ಪ ಅಂದರೆ ಸಂಸ್ಕಾರ, ಸೇವೆ, ಸಂಘಟನೆ ಅಂತ ಹೇಳ್ತಾ ಇದ್ದೀವಿ. ಆದರೆ ನಾವು ತತ್ವಶಃ ಮಾಡ್ತಾಯಿದ್ದೀವಿ. ಒಂದು ಪರಿಕಲ್ಪನೆಯನ್ನು ಉಪಯೋಗಿಸ್ಕೊಂಡು ನಾವು ಒಂದು ಉತ್ತೇಜನ ಹಾಗೂ ನಾವು ಜನಜಾಗೃತಿಯನ್ನು ಮೂಡಿಸುವಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ಲು ಬಹಳ ಒಂದು ಅತ್ಯುನ್ನತ ಶ್ರೇಣಿಯಲ್ಲಿದೆ ಅಂದರೆ ತಪ್ಪಾಗಲಾರ್ದು. ಯಾಕಪ್ಪ ಅಂದರೆ ಇಲ್ಲಿ ನಮ್ಮ ಏನು ರಿಟೈರ್ ಆಗಿದ್ದಾರೆ ಅವರು ಎಷ್ಟು ಉಳಿಸಿದ್ದಾರೆ ಅಥವಾ ಪೆನ್ಷನ್ ಬರುತ್ತೆ, ಆ ಅಮೌಂಟಿನಲ್ಲೇ ನಮಗೆ ಸಾಕಷ್ಟು ಟೈಮ್ ಇರ್ತದೆ. ಆ ವೇಳೆಯನ್ನು ಸದ್ಬಳಕೆ ಮಾಡಿಕೊಂಡು ನಾವು ಜನಸೇವೆ, ಸಮಾಜಮುಖಿ ಕಾರ್ಯಕ್ರಮ ಮತ್ತು ಸಮಾಜದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಕೊಡುಗೆಯಾಗಿ ನಾವು ನೀಡ್ತಾ ಇದ್ವಿ. ಇದು ಒಂದು ನಮ್ಮ ಸೇವೆ. ಆಮೇಲೆ ಇದೇನು 2 ದಿವಸಗಳ ಒಂದು ಏನು ನಾವು ಸಮ್ಮೇಳನ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ, ಇದು ವಿಜಯೋತ್ಸವ 2026 ರಾಷ್ಟ್ರೀಯ ಸಮ್ಮೇಳನ. ಇದರಲ್ಲಿ ಕೇರಳ ಮತ್ತು ದುಬೈ, ಒಮೆನ್, ಕತಾರ್ ಮತ್ತು ನ್ಯೂ ಜೆರ್ಸಿ ಮುಂತಾದ USA, ಇಂಗ್ಲೆಂಡು, ಸೊ ಇಂಥ ಮುಂತಾದ ಒಂದು ದೇಶಗಳ ಅಲ್ಲೂ ಸಹ ನಾವು ಈ ಲೀಜನನ್ನು ನಾವು ಸ್ಪಾನ್ಸರ್ ಮಾಡಿದ್ದೀವಿ. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ. ನೀವು ಕೇಳ್ದಂಗೆ ದುಬೈ ಎಲ್ಲ ಶ್ರೀಮಂತ ದೇಶ, ಅತ್ಯುನ್ನತ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಇದರ ಉದ್ದೇಶ ಏನಪ್ಪ ಅಂದರೆ ವಿಜಯೋತ್ಸವ ಅಂದರೆ ಎಲ್ಲರಿಗೂ ಸಹ ವಿಜಯೀ ಭವ ಅಂತ ಏನಿದೆ ರಾಮಾಯಣದಲ್ಲಿ, ಆ ಥರ ನಾವೊಂದು ಕಾರ್ಯಕ್ರಮವನ್ನು ಒಂದು ಕನ್ಸ್ಟ್ರಕ್ಟಿವ್ ಆಗಿ, ಕ್ರಿಯಾತ್ಮಕವಾಗಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ನಾಳೆನೂ ಒಂದು ಕಾರ್ಯಕ್ರಮ ಇದೆ ಅಂತಿಮವಾಗಿ. ಅಲ್ಲೂ ಸಹ ನಾವು ಏನು ಇಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಅವಾರ್ಡ್ಸನ್ನು ಕೊಡ್ತೀವಿ, ಗುರುತಿಸಿದರೆ ಅವನಿಗೆ ಶಬಾಷ್ ಅಂತ ಹೇಳಿದ್ರೆ ಅವ್ನಿಗೆ ಇನ್ನೂ ಉತ್ತೇಜನ ಬರ್ತದೆ, ಕೆಲಸ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಅವನಿಗೆ ಧೈರ್ಯ ಬರ್ತದೆ, ಮಾನಸಿಕ ದೃಢತೆ ಬರ್ತದೆ ಅನ್ನೋದು ಒಂದು ಧ್ಯೇಯವನ್ನು ನಾವು ಇಟ್ಕೊಂಡು ಈ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಶುಭವಾಗಲಿ, ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ನಾಳೆ ಸಿಗೋಣ. ಇದಕ್ಕೆ ಪೂರಕವಾಗಿ
ನಮಗೆ ಪ್ರತಿ ವರ್ಷ ನಮಗೆ ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ಏನು ಹೇಳ್ತೀವಿ, ರಾಷ್ಟ್ರೀಯ ಅಧ್ಯಕ್ಷನಿಗೆ 1 ವರ್ಷ ಮಾತ್ರ ಅವಧಿ. ಮುಂದಿನ ವರ್ಷ ಇದರ 2 ಕ್ಯಾಂಡಿಡೇಟ್ ಇದ್ದಾರೆ. ಒಂದು ವಾಸುದೇವನ್ ಅಂತ, ಆಮೇಲೆ ವೈಭವ್ ಅಂತ. ಸೊ ಇವರಿಬ್ಬರ ನಡುವೆ ಪೈಪೋಟಿ ಇದೆ. ಅದರಲ್ಲಿ ಯಾರು ಗೆಲುವಿನ ಇದು ಹಾರ ಸಿಗ್ತದೆ, ಅವರು ಅತ್ಯುತ್ತಮವಾಗಿ ಮತ್ತು 1 ವರ್ಷಕ್ಕೆ ಅವರು ಕೆಲಸಗಳನ್ನು ಅವರು ನಿರ್ವಹಿಸ್ಕೊಂಡು ಹೋಗ್ತಾರೆ. NVPಗಳು ಏನು ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನಕ್ಕೆ 8 ಸ್ಥಾನ ಇದ್ದಾವೆ. ಅದಕ್ಕೆ 18 ಜನ ಸ್ಪರ್ಧೆ ಮಾಡಿದ್ದಾರೆ. ಬಹಳ ಒಂದು ಹೆಲ್ತಿ ಕಾಂಪಿಟೇಷನ್ ಇದೆ. ಆದ್ದರಿಂದ ಹಲವರು ಸಹ 8 ಜನ ಜಯಶೀಲರಾಗಿ ಬರಲಿ, ಅತ್ಯುತ್ತಮ ಕೆಲಸ ಕೈಗೊಳ್ಳಿ ಅನ್ನೋದನ್ನು ನಾವು ಶುಭ ಹಾರೈಸ್ತೀವಿ.